ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ್ ಜಮದಂಡಿ ಅವರ ಶರಣರು ಸ್ಮರಿಸಿದ ಮಹಾಪುರುಷರು ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರು ಸಂಪಾದಿಸಿರುವ ಅಭಿನವ ಶ್ರೀಗಳ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕವನ ಸಂಕಲನ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಬಿಎಂ ರಾವೂರ್. ಮೊಬೈಲ್ ಜಾಗೃತಿ ಪಾದಯಾತ್ರೆ ಈ ಪುಸ್ತಕವು ಬಸವ ಕಲ್ಯಾಣದ ತ್ರಿಪುರಾಂತ ಗವಿಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು ಅಭಿನವ ಶ್ರೀ ಪ್ರಕಾಶನದ ಅಡಿಯಲ್ಲಿ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕವನ ಸಂಕಲನ ಪ್ರಕಟವಾಗಿದೆ. ಈ ಕೃತಿಯು 108 ಕವನ ಸಂಕಲನಗಳ ಸಂಗ್ರಹವಿದೆ. ಪ್ರಥಮ ಮುದ್ರಣ 2024ರಲ್ಲಿ ಆಗಿತ್ತು. 150 ಪುಟಗಳನ್ನ ಹೊಂದಿದೆ. ಆಕರ್ಷಕ ಮುಖಪುಟ ವಿನ್ಯಾಸವು ಮೊಬೈಲ್, ಗಡಿಯಾರ, ಕಣ್ಣುಗುಡ್ಡೆ ದೃಷ್ಟಿ ಆಕರ್ಷಕವಾಗಿ ಚಿತ್ರಿತವಾಗಿದೆ. ಈ ಕೃತಿಯ ಸಂಪಾದಕರು ವೀರೇಶ್ ಎಂ ಪಾಟೀಲ್. ಏಕಾಂಗಿಯಾಗಿ ಮಗು ಮೊಬೈಲ್ ಬೆಳೆಸಿ ಕಣ್ಣಿನ ಮೆದುಳಿನ ಶಾರೀರಿಕ ಅನಾರೋಗ್ಯ ಪಶ್ಚಾತ್ತಾಪ ಮರುಗುತ್ತಿವೆ. ಮೊಬೈಲ್ ಆಟ ಸೋಮಾರಿತನದ ದಾರಿದೀಪ. ಪಾಠ ಓದಿಸಿ, ಬರೆಯಿಸಿ, ಕಲಿಸಿ ಸ್ವಾಭಿಮಾನದ ಪಾಠವಿರಲಿ ಎಂದು ಸದಾಶಯದ ಮುನ್ನಡೆ ಬರೆದಿರುವ ಬಸವ ಕಲ್ಯಾಣದ ಗವಿಮಠ ಸಂಸ್ಥಾನದ ಪೂಜ್ಯಶ್ರೀ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಅಭಿನವ ರುದ್ರಮುನಿ ಶಿವಾಚಾರ್ಯರು ಮುನ್ನಡಿ ಬರೆದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳ ಮಕ್ಕಳ ಬಗ್ಗೆ ಸಮೀಕ್ಷೆ ನಡೆದಾಗ 8,500 ಮಕ್ಕಳು ಅತಿ ಮೊಬೈಲ್ ಬಳಕೆಯಿಂದ ವಿವಿಧ ರೀತಿಯ ಅನಾರೋಗ್ಯಕ್ಕೆ, ಉದಾಹರಣೆಯಾಗಿ ಮಾನಸಿಕ, ಕಣ್ಣಿನ ಸಮೀಪ ಮತ್ತು ದೂರ ದೃಷ್ಟಿದೋಷ ಹಾಗೂ ಮಕ್ಕಳ ಮನಸ್ಸಿನ ಮೇಲೆ ಅಗಾಧ ಪರಿಣಾಮ ಬೀರಿದ ಪರಿಣಾಮವೇ ಬಸವ ಕಲ್ಯಾಣದ ಗವಿಮಠ ಸಂಸ್ಥಾನದ ಪೂಜ್ಯ ಶ್ರೀ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಅಭಿನವ ರುದ್ರಮುನಿ ಶಿವಾಚಾರ್ಯರು ಸಾಮಾಜಿಕ ಆರೋಗ್ಯ ಕಾಪಾಡಲು ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಜನರ ಮೇಲೆ ಆರೋಗ್ಯಕರ ಪರಿಣಾಮ ಬೀರುವ ಮೊಬೈಲ್ ಜಾಗೃತಿ ಪಾದಯಾತ್ರೆ ಸೆಪ್ಟೆಂಬರ್ 2023ರಲ್ಲಿ ಮಾಡಿದ್ದರು. ಮೊಬೈಲ್ ವೀಕ್ಷಣೆಯಿಂದ ಸಾಧಕ ಬಾಧಕಗಳ ಕುರಿತಾಗಿ ವಿಶೇಷವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಈ ಕೃತಿ ಲೋಕಾರ್ಪಣೆ ಮಾಡಿದ್ದಾರೆ. ಈ ಪರಿಣಾಮವೇ ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ 2023ರಲ್ಲಿ ಸಮಗ್ರ ಶಿಕ್ಷಣ ರಾಜ್ಯ ಯೋಜನಾ ನಿರ್ದೇಶಕರು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಮೊಬೈಲ್ ನೋಡುವುದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ, ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳ ಕುರಿತು ಅರಿವು ಮೂಡಿಸಲು ಸರ್ಕಾರಿ ಸುತ್ತೋಲೆ ಜಾರಿಗೆ ಬಂದಿದೆ ಎನ್ನುವುದನ್ನು ಈ ಪುಸ್ತಕದ ಹೆಮ್ಮೆಯ ವಿಷಯವಾಗಿದೆ. ಕೆಲವು ಮೊಬೈಲ್ ಕವನಗಳ ಶೀರ್ಷಿಕೆ ಹೀಗಿವೆ: ಬಳಸುತ್ತಿರುವ ಮೊಬೈಲ್ ರಾಜ, ಮಾಯಾಜಾಲ, ಆಧುನಿಕ ಜಗತ್ತು, ಮೊಬೈಲ್ ಹೆಂಡತಿ ಸವಿತಿ, ಮೊಬೈಲ್ ಯುಗ, ಮೊಬೈಲ್ ಅವಾಂತರ, ಮೊಬೈಲ್ ಇದೆಯಲ್ಲ, ಮಾರ್ಟಿನ್ ಕೋಪರನ ಕಂದ, ಜಂಗಮವಾಣಿ, ಎಲ್ಲರ ಇದರ ಕೈಗೊಂಬೆ, ಮೊಬೈಲ್ ಗೀಳು, ಮೊಬೈಲ್ ನನ್ನ ಸ್ನೇಹಿತೆ, ಮೊಬೈಲ್ ಲೋಕ, ಮೊಬೈಲ್ ಯುಗ, ಮೊಬೈಲ್ ಪ್ರೀತಿ, ಮೊಬೈಲ್ ಭವಣೆ, ಮೊಬೈಲ್ ಕಾಲ, ಅಡ್ಡಾಲಿಗೆ ಮತ್ತು ಮೊಬೈಲ್ ದೂರ ತಳ್ಳಿಬಿಡಿ. ಇಂಥ 100 ಕವನ ಶೀರ್ಷಿಕೆಗಳನ್ನು ಹೊಂದಿರುವ ಈ ಮೊಬೈಲ್ ಜಾಗೃತಿ ಪಾದಯಾತ್ರೆಯ ಕವನಗಳನ್ನ ಓದುತ್ತಾ ಹೋದಂತೆ ಯಾವುದೋ ಭ್ರಮಾಲೋಕದಲ್ಲಿ ಮೊಬೈಲ್ನಲ್ಲೇ ಮುಳುಗಿ ಗೊಂದಲದ ಗೂಡಾಗಿರುವ ಇಂದಿನ ಯುವಕರು ಸಾಮಾಜಿಕ ಮೊಬೈಲ್ ಜಾಣಕ್ಕಿಂತ ನೆಮ್ಮದಿ ಮುಖ್ಯ ಎಂಬ ಆಶಯ ಈ ಕವನ ಸಂಕಲನದಾಗಿದೆ. ಬಿಡುವೇನೆಂದರೂ ಬಿಡಲೊಲ್ಲದು ಈ ಮೊಬೈಲ್ ಚಕ್ರವ್ಯೂಹ. ಏನಾಗಿದೆ ಅಂದ್ರೆ ಅಭಿಮನ್ಯನ ಸ್ಥಿತಿ ಯುವಕರದಾಗಿದೆ. ಬಳಸುತ್ತಿರುವೆ ನಾ ಮೊಬೈಲ್, ಮಂಗನಿಂದ ಮಾನವನಾದೆ, ಮೊಬೈಲ್ ಗೀಳಿನಿಂದ ಏಕಾಂಗಿಯಾಗಿ ತನ್ನಷ್ಟಕ್ಕೆ ತಂತಾನೇನೆ ನಗುವುದು, ಮಾತನಾಡುವುದು, ಕಿರುಚುವುದು, ಮಾನಸಿಕ ಖಿನ್ನತೆಗೆ ಒಳಗಾಗಿರುವ ಸಂಗತಿಗಳು ದಿನನಿತ್ಯ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿವೆ. ಮೊಬೈಲ್ಗಾರ ಸರ್ವಗಾರ ಅನ್ನುವ ಕವನದಲ್ಲಿ ಮಾರಿದರೆ ಸೈಬರ್ ಕ್ರೈಮ್ ಲಿಂಕ್ ಮೊಬೈಲ್ ವಂಚನೆಗೆ, ಮೋಸಕ್ಕೆ ಹೋಗುವುದು, ಯುವ ಸಮುದಾಯ ಆಲೋಚನೆ ಶಕ್ತಿ ಸಾಮರ್ಥ್ಯ ಕುಗ್ಗುತ್ತಿದೆಯೇ ಎನ್ನುವ ಆತಂಕವನ್ನ ವೀರೇಶ್ ಎಂ ಪಾಟೀಲ್ ಸಂಪಾದಕರು ತಮ್ಮ ಕವನದಲ್ಲಿ ಜಗ್ಜಾಹಿರ್ ಮಾಡಿದ್ದಾರೆ. ಜ್ಞಾನ ಹೆಚ್ಚಿಸುವ ಮೊಬೈಲ್ ಸಲಹೆಗಾರನೂ ಹೌದು, ಮಾರ್ಗದರ್ಶನವೂ ಹೌದು. ಮೆಲ್ಲಗೆ ಮಕ್ಕಳ, ಮಹಿಳೆಯರ, ಹಿರಿಯರ, ಕಿರಿಯರ, ಯುವಜನರ ಕಣ್ಣು, ಕಿವಿ, ಮೆದುಳು, ಶಾರೀರಿಕ ಅಂಗಾಂಗಗಳ ಲೋಪದೋಷ ಉಂಟು ಮಾಡಿ ಮಹಾಭೂತಗಾರ ಮೊಬೈಲ್. ದಿನಪತ್ರಿಕೆ ಪುಟ ತಿರುವಿ ಓದುವ ಉಲ್ಲಾಸವೇ ಕಸಿದುಕೊಂಡ ಈ ಶತ್ರುಗಾರ ಎಂಬ ಪ್ರಶ್ನೆಗೆ ಮೊಬೈಲ್ ಬಳಕೆ ಹಿತ ಮಿತವಿರಲಿ ಎಂಬುದಾಗಿದೆ. ಮುಂದಿನ ಕವನವು ಅರ್ಥವಾಗದ ಲೋಕಮರ್ತ್ಯದೆ ತುಂಬಿರಲು, ಅರ್ಥವೇ ತನ್ನಲ್ಲಿ ಅಡಗಿದೆ ಎಂಬ ಮೊಬೈಲ್ ರಾಜ
ತುರ್ತು ವ್ಯಸನಕ್ಕಾಗಿ ಕೆಲಸವನ್ನೇ ಮರೆಸುವ ಈ ಮೊಬೈಲ್ ಚಕ್ರವ್ಯೂಹ ಮೂಲಕ ಕಣ್ಣಿನ ದೋಷ, ಶಬ್ದ ತರಂಗ ಕಿವಿಗೆ ಅಪ್ಪಳಿಸಿ ಕೇಳಿಸದಿರುವುದು, ಮನಸ್ಸು ಮಾನಸಿಕ ಚಂಚಲತೆ, ಖಿನ್ನತೆ ಉಂಟಾಗಿ ಶಾರೀರಿಕ ಅಡ್ಡ ಪರಿಣಾಮ, ಅನಾರೋಗ್ಯ ಉಂಟು ಮಾಡುತ್ತಿದೆ. ಈ ಮೊಬೈಲ್ ಎಲ್ಲರ ತಲೆ ಎತ್ತದಂತೆ ಮಾಡುತ್ತಿದೆ. ಈ ಮೊಬೈಲ್ ಬಳಕೆ ಜನರ ಕಣ್ಣಿಗೆ ಪೆಟ್ಟು ಕೊಟ್ಟಿದೆ. ಕೂತಲ್ಲಿ ನಿಂತಲ್ಲಿ ಸಮಯ ಸಾಗುತ್ತಿದೆ, ಮಾಡುವ ಕೆಲಸವು ನಿಲ್ಲುತ್ತಿದೆ ಎಂದು ರೇಷ್ಮಾ ಎಸ್ ಕಾಂಬ್ಳೆ ತಮ್ಮ ಕವನದಲ್ಲಿ ತಿಳಿಸಿದ್ದಾರೆ. ಸುವರ್ಣ ಎಸ್ ಪಾಟೀಲ್, ಶೈಲಜಾ ಹಿರೇಮಠ್, ಮೈಸೂರಿನ ಇಂದುಮತಿ ಶ್ರೀನಿವಾಸ್, ಭಾವಸುದೆ ರವರು ಜೀವರಹಿತ ಮೊಬೈಲ್ ಅನ್ನ ಈ ರೀತಿಯಾಗಿ ವಿವರಿಸಿದ್ದಾರೆ. ಜೀವರಹಿತ ಮೂಕ ಶಿಕ್ಷಕಿ. ಮೊಬೈಲ್ ಒಂದು ಸ್ಪರ್ಶ ಜಗತ್ತನ್ನು ಕೈಗಟ್ಟುತ್ತದೆ. ಹತ್ತಿರದಿಂದ ದೂರದವರೆಗೂ ಸಂಪರ್ಕ ಪರದೆಯ ಮೇಲೆ, ನಾವಿಗೇಟರ್ ಧ್ವನಿ, ಶಬ್ದ ತರಂಗ ಕಿವಿಯಲ್ಲಿ ರಿಂಗಣ, ರಸ್ತೆಗಳ ಮಾರ್ಗದರ್ಶಿ ಎಂದು ತಮ್ಮ ಕವನದಲ್ಲಿ ಹೇಳಿದ್ದಾರೆ. ಮೊಬೈಲ್ ಜ್ಞಾನ ವಿಜ್ಞಾನ ಬೆರೆತು ಸುಜ್ಞಾನವನ್ನು ಸಾರಿತಲ್ಲ, ಕಲೆ ಕಳಿಸುತ್ತಾ ಸಮಾಜದ ಮೂಕ ಶಿಕ್ಷಕಿ ಆಯ್ತಲ್ಲ. ಮೊಬೈಲ್ ಇಲ್ಲವೆಂಬುದಿಲ್ಲ, ಬಲ್ಲವರು ಬಹಳ ಇಲ್ಲ, ಸಮಯಕ್ಕೆ ಬೆಲೆ ಇಲ್ಲ, ಸಂಬಂಧಿಕರ ಅನ್ನೋದಕ್ಕಿಂತ ನಾವು ಸಂಬಂಧಿಕರು ಹತ್ತಿರವಿಲ್ಲ ಎಂಬುದೇ ಕವಯಿತ್ರಿ ಎಚ್ ರಾಠೋಡ್ ಅವರ ಜಂಗಮವಾಣಿ ಕವನ ಶೀರ್ಷಿಕೆಯಲ್ಲಿ ವಿವರಿಸಿದೆ. ವೀರೇಶ್ ಎಂ ಪಾಟೀಲ್ ಚಿತ್ರಕಲಾವಿದ, ಛಾಯಾಗ್ರಾಹಕ, ಕವಿ, ಲೇಖಕ ಹಾಗೂ ಈ ಕವನ ಸಂಕಲನದ ಸಂಪಾದಕರು. ಈ ಸಾಮಾಜಿಕ ಜಾಲತಾಣ ಗೂಗಲ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಪೋರ್ಟಲ್, ವಿಡಿಯೋ ಕಾಲ್, ಯೂಟ್ಯೂಬ್ ಜಾಲತಾಣ, ಅಂತರ್ಜಾಲತಾಣ, ಟ್ವಿಟರ್, ಜಿಮೇಲ್, ಏನುಂಟು ಏನಿಲ್ಲ ಈ ಭೂತದಾಟ. ಜೂಮ್ ಮೀಟಿಂಗ್, ವೆಬಿನಾರ್ಸ್, ಫೇಸ್ಬುಕ್ ವೀಕ್ಷಣೆಗೆ ನಾವೆಲ್ಲ ಮೊಬೈಲ್ ಬಳಕೆಗೆ ಅಧೀನರು. ಕೈ ಅಂಗೈಯಲ್ಲೇ ಮೊಬೈಲ್ ಮುಂದೆ ಇದೆ ಸಮಾಜದ ಅನಾರೋಗ್ಯ ಎಂಬ ಕನವರಿಕೆಯನ್ನ ಸಂಪಾದಕರು ವಿವರಿಸಿದ್ದಾರೆ. ಈ ಪುಸ್ತಕವು ಬಸವ ಕಲ್ಯಾಣದಲ್ಲಿ ಮೊಬೈಲ್ ಜಾಗೃತಿ ಪಾದಯಾತ್ರೆ ಮಾಡಿರುವುದು ಇತಿಹಾಸದ ದಾಖಲೆ. ಈ ಸಂಪಾದಿತ ಕವನ ಸಂಕಲನದಲ್ಲಿ ಓದುಗರಿಗೆ ಅರ್ಪಣೆ ಮಾಡಿರುವುದು ಗೌರವ, ಹೆಮ್ಮೆಯ ವಿಷಯವಾಗಿದೆ. ಮೊಬೈಲ್ ಬಳಕೆ ಹಿತಮಿತವಾಗಿರಲಿ. ಈ ಮೂಲಕ ಕುಟುಂಬದಲ್ಲಿ ಸದಸ್ಯರ ಮಧ್ಯೆ ಸದಾ ಶಾಂತಿ, ನೆಮ್ಮದಿ ಇರಲು ಜಾಗೃತಿ ಮೂಡಿಸಲು ಈ ಮೊಬೈಲ್ ಜಾಗೃತ ಪಾದಯಾತ್ರೆಯ ಸ್ವಾಮೀಜಿಗಳ ಅನುಷ್ಠಾನ ಅಳವಡಿಸಿಕೊಳ್ಳೋಣ ಎಂಬ ಸಂದೇಶ ಮೊಬೈಲ್ ಜಾಗೃತ ಪಾದಯಾತ್ರೆಯ ಕೃತಿಯ ಸದಾಶಯವಾಗಿದೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ್ ಜಮದಂಡಿಯವರ ಶರಣರು ಸ್ಮರಿಸಿದ ಮಹಾಪುರುಷರು ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರು ಸಂಪಾದಿಸಿರುವ ಅಭಿನವ ಶ್ರೀಗಳ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕವನ ಸಂಕಲನ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಬಿಎಂ ರಾವೂರ್. ನಿರ್ಮಾಣ ನೆರವು ತಪಿತಾ ಎಸ್ ತಳೋಳಿ. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.